ದರ್ಶನ್ ಫ್ಯಾನ್ಸ್ಗೆ ಅತಿ ದೊಡ್ಡ ಶುಭ ಸುದ್ದಿ. ದರ್ಶನ್ಗೆ ರೆಗ್ಯುಲರ್ ಜಾಮೀನು ಮಂಜೂರಾಗಿದೆ. ರೆಗ್ಯುಲರ್ ಜಾಮೀನು ಅಂದರೆ ಮಧ್ಯಂತರ ಮತ್ತೊಂದು ಈಗ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ. ಆಗ ಕೆಲವು ಷರತ್ತುಗಳನ್ನು ಹಾಕಿರ್ತಾರೆ. ನೀವೆಲ್ಲೂ ಸಾರ್ವಜನಿಕ ಸ್ಥಳದಲ್ಲಿ ಸೇರಬಾರ್ದು, ಪಿಕ್ಚರ್ ಮಾಡಬಾರ್ದು, ಪಿಕ್ಚರ್ ಟಾಕೀಸ್ಗೆ ಹೋಗಬಾರ್ದು, ಆಸ್ಪತ್ರೆಗೆ ಹೋಗಬೇಕು ಬರಬೇಕು, ಆಮೇಲೆ ಎಲ್ಲರನ್ನ ಮೀಟ್ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು. ಈಗ ಹಂಗೇನಿಲ್ಲ. ಈಗ ದರ್ಶನ್ ಫ್ರೀ ಬರ್ಡ್, ಎಲ್ಲಿಗೆ ಫಾರಿನ್ ಒಂದು ಬಿಟ್ಟು ಎಲ್ಲಿಗೆ ಬೇಕಿದ್ರು ಹೋಗ್ಬೋದು, ಏನು ಬೇಕಿದ್ರು ತಿನ್ಬೋದು, ಯಾರ ಜೊತೆನೂ ಏನು ಪಾರ್ಟಿ ಮಾಡ್ಬೋದು, ಹೊರಗಡೆ ಹೋಗ್ಬೋದು, ಸಾರ್ವಜನಿಕವಾಗಿ ಕಾಣಿಸ್ಕೋಬೋದು. ಮೊದಲು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋಂಗಿಲ್ಲ. ಬೇಕಿದ್ರೆ ಯಾವುದಾದ್ರೂ ರಾಜಕೀಯ ಇದ್ದರೆ ಪ್ರಚಾರ ಮಾಡ್ಬೋದು, ಪಿಕ್ಚರ್ ಮಾಡ್ಬೋದು, ಹೊಸ ಪಿಕ್ಚರ್ ಸೈನ್ ಮಾಡ್ಬೋದು, ಆ್ಯಕ್ಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜಾಮೀನು ಆದೇಶ ಪ್ರತಿ ಲಭ್ಯವಾಗಿದೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ 1 ಲಕ್ಷ ರೂಪಾಯಿ ಬಾಂಡ್. ಒಬ್ಬ ಆರೋಪಿಗೆ 2 ಶ್ಯೂರಿಟಿ ನೀಡಬೇಕು. ಆರೋಪಿಗಳು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು. ಟ್ರಯಲ್ ಕೋರ್ಟ್ ಅನುಮತಿ ಇಲ್ಲದೆ ಬೆಂಗಳೂರು ಬಿಡಬಾರ್ದು. ಅದು ಇದೆ, ಬೆಂಗಳೂರಲ್ಲೇ ಇರಬೇಕು. ಭವಿಷ್ಯದಲ್ಲಿ ಇಂತಹ ಅಪರಾಧ ಎಸಗಬಾರ್ದು. ಅದೇನು ದೊಡ್ಡ ವಿಷಯ ಅಲ್ಲ ಬೆಂಗಳೂರು ಬಿಡಬಾರ್ದು ಅಂತಂದರೆ. ಒಂದು ನೋಟಿಸ್ ಕೊಡಬೇಕು, ಓಕೆ ಅಂತ ಅವ್ರು ಹಾಕ್ಕೊಡ್ತಾರೆ, ಮುಗಿದೋಯ್ತು ಅಲ್ಲಿಗೆ. ಒಂದು ಚೀಟಿ ಕೈಯಲ್ಲಿ ಇರಬೇಕಷ್ಟೇ. ಇದೆಲ್ಲ ಫಾರ್ಮಾಲಿಟೀಸ್. ಆಮೇಲೆ BGS ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆ ಹಿನ್ನೆಲೆ ಜಾಮೀನು ಆದೇಶದ ಬೆನ್ನಲ್ಲೇ BGS ಕಡೆ ಅಭಿಮಾನಿಗಳು ಈಗ ಹೊರಗೆ ಬರ್ಬೋದು, ಪತ್ರಿಕಾಗೋಷ್ಠಿ ಏನಾದರೂ ಮಾಡ್ಬೋದು. ಐ ಥಿಂಕ್ ಆಸ್ಪತ್ರೆ ಬಳಿ ಬಂದು ಪಟಾಕಿ ಸಿಡಿಸಿ ಸೆಲೆಬ್ರೇಷನ್. ಹೀಗಾಗಿ ಆಸ್ಪತ್ರೆ ಬಳಿ ಪೊಲೀಸ್ ಭದ್ರತೆ ಜಾಸ್ತಿ ಮಾಡಿದ್ದಾರೆ. BGS ಆಸ್ಪತ್ರೆ ಬಳಿ KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ದರ್ಶನ್ ರಿಲೀಸ್ ಅಂದರೆ ಆಲ್ರೆಡಿ ಹೊರಗಡೆ ಇದ್ದಾರೆ. ಈಗ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ರಿಪೋರ್ಟರ್ನ ನಾನು ಮಾಹಿತಿ ಪಡ್ಕೋತೀನಿ. BGS ಆಸ್ಪತ್ರೆ ಏನಿದೆ ಅಲ್ಲಿಗೆ ಹೋಗಿದ್ದಾರೆ. ಯಾಕಂದರೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ. ಈಗ ಬಿಂದಾಸಾಗಿ ಕೈ ಬೀಸ್ಬೋದು, ಹೊರಗೆ ಬರ್ಬೋದು, ನಮಸ್ಕಾರ ಮಾಡ್ಬೋದು, ಹಾರ ಹಾಕಿಸ್ಕೋಬೋದು, ತೆಂಗಿನಕಾಯಿ ಹೊಡಿಬೋದು, ಕುಂಬಳಕಾಯಿ ಹೊಡಿಬೋದು, ಹಾಲು ಏನು ಬೇಕಿದ್ರು ಹೊರಗಡೆ ಹೋಗ್ಬೋದು, ಪಾರ್ಟಿ ಮಾಡ್ಬೋದು, ಪಿಕ್ಚರ್ ಮಾಡ್ಬೋದು, ಹೊಸ ಪಿಕ್ಚರ್ಗೆ ಸೈನ್ ಹಾಕ್ಬೋದು. ಎಲ್ಲವೂ ಕೂಡ ಮುಕ್ತ ಮುಕ್ತ ಮುಕ್ತ. ಅಲ್ಲು ಅರ್ಜುನ್ ಅಲ್ಲಿ ಅಂದರಾದರು ಬಾಹರಾದರು, ಇಲ್ಲಿ ದರ್ಶನ್ ಬಾಹರೇ ಇದ್ದರು, ಮತ್ತೆ ಬಾಹರೇ ಉಳ್ಕೊಂಡಿದ್ದಾರೆ. ಈಗ ಆಪ್ರೇಷನ್ ಎಲ್ಲಿಗೆ ಬಂತು ಸಾರ್ ಅಂತ ನೀವು ಕೇಳ್ಬೋದು. ಆಪ್ರೇಷನ್ ಮಾಡಿ ಬಿಡಿ, ಅದು ವಿಷಯ ಬರೋದೇ ಇಲ್ಲ. ಅವ್ರು ಆಪ್ರೇಷನ್ ಮಾಡದೇ ಇರ್ಬೋದು, ಆಪ್ರೇಷನ್ ಫಿಸಿಯೋಥೆರಪಿ ಮಾಡ್ಬೋದು, ಮಾಡದೇ ಇರ್ಬೋದು. ಅದನ್ನು ಕ್ವಶನ್ ಮಾಡೋಕ್ಕೂ ಆಗಲ್ಲ. ಅಲ್ಲಿ ಬಂದು ನಿಂತಿದೆ. ಬನ್ನಿ ನಾಗರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ನಂಬರ್ 1, ಈಗ ಸಾರ್ವಜನಿಕವಾಗಿ ಈಗ ಬೇಲ್ ಸಿಕ್ಕಿದೆ. ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬೇಕು ಅಂತಂದರೆ ಏನಾದರೂ ಫಾರ್ಮಾಲಿಟೀಸ್ ಇದೆಯಾ? ಅಂದರೆ ಈಗ ಅಲ್ಲಿದ್ದ ಎಲ್ಲ ಅವರು ಹೊರಗೆ ಬರಬೇಕಾ? ಒಂದು ನಂಬರ್ 1 ಅಂದರೆ ನಂಬರ್ 1. ಎರಡನೇದು, 7 ಜನರಿಗೆ ಸಿಕ್ತಲ್ಲ, 5 ಜನರಿಗೆ ಯಾಕೆ ಸಿಕ್ಕಿಲ್ಲ? ಇನ್ನು ಕೆಲವರು ಇದ್ರಲ್ಲ, ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಅಂತ. ಜಯಪ್ರಕಾಶ್, ಮೊದಲನೇದಾಗಿ ಏನು ದರ್ಶನ್ಗೆ ಸಂಬಂಧಿಸಿದಂತೆ ಈಗಷ್ಟೇ ಒಂದು 60 ಪುಟಗಳಿಗೂ ಹೆಚ್ಚು ಆದೇಶ ಕಾಪಿ ಏನು ಆರ್ಡರ್ ಮಾಡಿದ್ರು ಹೈಕೋರ್ಟ್ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳು, ಅದರ ಒಂದು ಕಾಪಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕಲಾಗಿದೆ. ಆ ಷರತ್ತುಗಳನ್ನು ಕೆಳಹಂತದ ಅಂದರೆ ಸೆಷನ್ಸ್ ಕೋರ್ಟ್ನಲ್ಲಿ ಇದರ ಟ್ರಯಲ್ ನಡೆಯೋದ್ರಿಂದ ಅಲ್ಲಿ ಹೋಗಿ ಇವುಗಳನ್ನು ಪೂರೈಸಿದ ಬಳಿಕವೇ ಅವರು ಅಧಿಕೃತವಾಗಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಆಗುವಂಥದ್ದು. ಅದು ಪೂರೈಕೆ ಆಗಬೇಕು. ಸೆಷನ್ಸ್ ಕೋರ್ಟ್ಗೆ ಹೋಗಿ ಏನು 1 ಲಕ್ಷ ಬಾಂಡ್ ಕೇಳಿದ್ದಾರೆ, ಬಾಂಡನ್ನು ಕೊಡಬೇಕು, ಜೊತೆಗೆ 2 ಶ್ಯೂರಿಟಿಯನ್ನು ಕೊಡಬೇಕು. ಈ ಒಂದು ಪ್ರಕ್ರಿಯೆ ಮುಗಿದ ನಂತರವೇ ಅವರು ಅಧಿಕೃತವಾಗಿ ಜಾಮೀನನ್ನು ಪಡೆದುಕೊಂಡ್ರು ಅಂತ ಆಗುವಂಥದ್ದು. ಬಹುತೇಕ ಅದು ಮುಗಿಯೋವರೆಗೂ ದರ್ಶನ್ BGS ಆಸ್ಪತ್ರೆಯಿಂದ ಹೊರಗಡೆ ಬರೋದು ಬಹುತೇಕ ಡೌಟ್. ಯಾಕಂತಂದರೆ ಅವ್ರು ಈಗಾಗಲೇ ಮಧ್ಯಂತರ ಜಾಮೀನು ಮೇಲೆ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಷರತ್ತುಗಳು ಪೂರೈಸದೆ ಅವರು ಹೊರಗಡೆ ಬರೋ ಸಾಧ್ಯತೆ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಹೀಗಾಗಿ ಏನು ನಾಳೆ ಸೆಕೆಂಡ್ ಸ್ಯಾಟರ್ಡೆ ಕೋರ್ಟ್ ಇಲ್ಲ ಅಂತಂದರೆ ಸೋಮವಾರದವರೆಗೂ ದರ್ಶನ್ BGS ಅಲ್ಲೇ ಇರುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಏನು 12 ಆರೋಪಿಗಳಿಗೆ ಇವತ್ತು 7 ಆರೋಪಿಗಳಿಗೆ ಜಾಮೀನಾಗಿದ್ದು ಸೇರಿ ಒಟ್ಟು 12 ಆರೋಪಿಗಳಿಗೆ ಜಾಮೀನಾಗಿರ್ತಕ್ಕಂಥದ್ದು. ಇದರಲ್ಲಿ ಉಳಿದ 5 ಆರೋಪಿಗಳಿಗೆ ಜಾಮೀನು ಯಾಕಾಗಿಲ್ಲ ಅಂದರೆ ಏನು ಸೆಷನ್ಸ್ ಕೋರ್ಟ್ನಲ್ಲಿ ಇವರ ಜಾಮೀನುಗಳು ಅರ್ಜಿ ವಜಾ ಆಗಿತ್ತು. ಅದಾದ ಬಳಿಕ ಇವರು ಇನ್ನೂ ಹೈಕೋರ್ಟ್ಗೆ ಅರ್ಜಿ ಹಾಕಿಲ್ಲ. ಇದರಲ್ಲಿ ವಿನಯ್ ಏನಿದಾನೆ ಈತ ಅರ್ಜಿ ಹಾಕಿದ್ರು. ನನಗೆ ಅದರ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿಗೆ ಸದ್ಯಕ್ಕಿಲ್ಲ ನನಗೆ. ಯಾಕಂದರೆ ಆಲ್ರೆಡಿ 7 ಜನರಿಗೆ ಆಗಿರೋ ಕಾರಣಕ್ಕಾಗಿ ನನ್ನ ಮತ್ತು ಇಡೀ ರಾಜ್ಯದ ಜನರ ಒಂದೇ ಒಂದು ಪ್ರಶ್ನೆ. ಬೆನ್ನು ನೋವು, ಫಿಸಿಯೋಥೆರಪಿ ಅಥವಾ ಆಪ್ರೇಷನ್ ಅನ್ನೋ ಕಾರಣಕ್ಕಾಗಿ 45 ದಿನಗಳ ಕಾಲ ಬೇಲ್ ಪಡೆದು ಹೊರಗೆ ಬರ್ತಾರೆ. ಈಗ ನಾಳೆ ಅವ್ರಿಗೇನೂ ಇರಲಿಲ್ಲ, ಬೆನ್ನು ನೋವು ಇರಲಿಲ್ಲ, ಫಿಸಿಯೋಥೆರಪಿ ಬೇಡ, ಆಪ್ರೇಷನ್ ಬೇಡ ಅಂತ ಹೇಳಿದಾಗ ಈ ಹಿಂದೆ ಇವರು ಕೋರ್ಟ್ಗೆ ಸುಳ್ಳು ಹೇಳಿದರು ಅಂತ ಏನೂ ಇಲ್ವಾ? ಹಾಗೆ ಸುಳ್ಳು ಹೇಳ್ಕೊಂಡು ಬಂದುಬಿಡ್ಬೋದಾ? ನನ್ನ ಪ್ರಶ್ನೆ. ಆಪ್ರೇಷನ್ ಆದರೆ ಬೇರೆ, ಆಗದೇ ಇದ್ದರೆ
ಜಯಪ್ರಕಾಶ್, ಇವತ್ತು ಈ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರ್ತಕ್ಕಂಥ ಆದೇಶ ಏನಿದೆ, ಇದು ಪ್ರತಿ ಮರ್ಡರ್ ಕೇಸಲ್ಲೂ ಸೈಟೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರೌಂಡ್ಸು, ಇಲ್ಲಿ ಈಗ ನಾನು ಏನು ಒಂದು 60 ಪುಟಗಳ ಜಾಸ್ತಿ ಒಂದು ಆದೇಶವನ್ನು ಬರೆಸಲಾಗಿದೆ, ಅದನ್ನು ಓದ್ತಾ ಇರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಕೋರ್ಟ್ ಗಣನೆಗೆ ತೆಗೆದುಕೊಂಡಿದೆ ಅನ್ನೋದರಲ್ಲಿ ಕೆಲವೊಂದು ವಿಚಾರಗಳಿದ್ವು. ಅದರಲ್ಲಿ ಏನಂತಂದರೆ ಏನು ಈ ಆರೋಪಿಗಳಿಗೆಲ್ಲರಿಗೂ ಈ ಒಂದು ಸಮಾಜದಲ್ಲಿ ಒಂದು ಡೀಪ್ ರೂಟ್ಸ್ ಇದೆ, ಅಂದರೆ ಎಲ್ಲರೂ ಸಹ ಅವ್ರಿಗೆ ಸಂಬಂಧಗಳಿದ್ದಾವೆ, ಅವ್ರು ಇಲ್ಲೇ ವ್ಯವಹಾರಗಳಿದ್ದಾವೆ, ಇವ್ರು ಎಲ್ಲೂ ಹೋಗಲ್ಲ, ಕಳೆದ 6 ತಿಂಗಳಿಂದ ಜೈಲಲ್ಲಿದ್ದಾರೆ. ಹೀಗಾಗಿ ಜಾಮೀನಿಗೆ ಬೇಕಾಗಿರ್ತಕ್ಕಂಥ ಮ್ಯಾಂಡೇಟ್ರಿ ಅವಶ್ಯಕತೆಗಳು ಏನಿದ್ದಾವೆ, ಅಂದರೆ ಆರೋಪಿಗಳು ಎಲ್ಲೂ ಹೋಗ್ಬಾರ್ದು ಅನ್ನೋ ರೀತಿ ಇರಬೇಕು, ಜೊತೆಗೆ ಇಲ್ಲೇ ಇರ್ತಾರೆ ಅನ್ನೋದಕ್ಕೆ ಇದಿರಬೇಕು, ಜೊತೆಗೆ ಈ ಜಾಮೀನು ಅನ್ನೋದು ಒಬ್ಬ ಆರೋಪಿಯ ಹಕ್ಕು ಅನ್ನೋ ರೀತಿ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಆದರೆ ಇದು ಈ ಒಂದು ಸೈಟೇಷನ್ ಎಲ್ಲ ಮರ್ಡರ್ ಕೇಸಲ್ಲೂ ಎಲ್ಲ ಆರೋಪಿಗಳಿಗೂ ಅನ್ವಯ ಆಗುತ್ತಲ್ಲ, ಅಥವಾ ಎಲ್ಲ ಆರೋಪಿಗಳ ಪರ ವಕೀಲರು ಮುಂದಿಡ್ತಾರ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದು ಹೈಕೋರ್ಟ್ ಅದೇ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಂಡು ಜಾಮೀನು ಕೊಟ್ಟಿದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇರ್ತಕ್ಕಂಥ ಏಕೈಕ ಅವಕಾಶ ಅಂದರೆ ಪ್ರಾಸಿಕ್ಯೂಷನ್ ವತಿಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಿ, ಇಲ್ಲ ಇದರಲ್ಲಿ ಈ ರೀತಿ ಆಗ್ತಾ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲೇ ಪ್ರಶ್ನೆ ಮಾಡಬೇಕು ವಿನಃ ಬಿಟ್ಟರೆ ಇನ್ನು ಯಾರು ಇಲ್ಲಿ ಕೂತ್ಕೊಂಡು ಅಥವಾ ನ್ಯಾಯಾಲಯವನ್ನು ಪ್ರಶ್ನೆ ಮಾಡುವಂಥದ್ದು ಅಥವಾ ಮತ್ತೊಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಸಿಕ್ಯೂಷನರು ಸರ್ಕಾರ ಮುಂದಾಲೋಚನೆ ಮಾಡಿ ಅಥವಾ ಮನಸ್ಸು ಮಾಡಿ ಈಗ ಅಲ್ಲ, ಒಂದು ಕನ್ಕ್ಲೂಷನ್ಗೆ ಅಂದರೆ ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ಮತ್ತೊಂದು, ಈಗ ನೀವು ಹೇಳಿದ್ರಿ ಒಂದು ಆದೇಶ ಪ್ರೆಸಿಡೆಂಟ್ ಆಗಿಬಿಡುತ್ತೆ ಅಂತ, ಮುಂದೆ ಅದು ಜಮ್ಮು ಕಾಶ್ಮೀರದಲ್ಲೂ ಆಗ್ಬೋದು, ಅಸ್ಸಾಂನಲ್ಲೂ ಆಗ್ಬೋದು, ಮಹಾರಾಷ್ಟ್ರದಲ್ಲೂ ಆಗ್ಬೋದು. ಇಂಥದೇ ಒಂದು ಕೇಸ್ ನಾಳೆ ಬಂದಾಗ ಹೊಡೆದ್ರಂತೆ, ಬಡಿದ್ರಂತೆ, ಮತ್ತೊಂದು ಆಯ್ತಂತೆ, ಹಣ ಬಿಸಾಕಿದ್ರಂತೆ, ಸಾಕ್ಷ್ಯನಾಶ ಮಾಡಿದ್ರಂತೆ, ಇಂಥದ್ದಾದಾಗ ನಾಳೆ ಇಂಥ ಘಟನೆಗಳಾದಾಗ ದರ್ಶನ್ ಕೇಸಲ್ಲಿ ಇಂಥದೇ ಆಗಿತ್ತು, ಅವರಿಗೆ ಜಾಮೀನು ಸಿಕ್ಕಿದೆ, ನೀವು ಕೂಡ ಕೊಡಿ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಕೇಳೋದಕ್ಕೆ ಒಂದು ಈಸಿ ವೇ ಆಯಿತಾ? ಖಂಡಿತವಾಗ್ಲೂ ಆಗುತ್ತೆ ಜಯಪ್ರಕಾಶ್. ಯಾಕಂತಂದ್ರೆ ಈಗ ಹೈಕೋರ್ಟ್ನಲ್ಲಿ ವಾದ ನಡೀತಾ ಇರಬೇಕಾದ್ರೆ ದರ್ಶನ್ ಕೇಸಲ್ಲಿ ಎಷ್ಟೋ ಕೇಸ್ಗಳ ಸೈಟೇಷನ್ಗಳನ್ನ ಅಲಹಾಬಾದ್ ಕೋರ್ಟ್ ಇರ್ಬೋದು ಅಥವಾ ಜಮ್ಮು ಕಾಶ್ಮೀರ ಕೋರ್ಟ್ ಇರ್ಬೋದು, ಗುಜರಾತ್ ಕೋರ್ಟ್ ಇರ್ಬೋದು, ಎಲ್ಲ ಸೈಟೇಷನ್ಗಳನ್ನು ಯಾವ ರೀತಿ ಹೇಳ್ತಾ ಇದ್ರು ಅದೇ ರೀತಿ ದರ್ಶನ್ ಕೇಸಲ್ಲಿ ಕರ್ನಾಟಕ ಹೈಕೋರ್ಟ್ ಇಂತಹದೊಂದು ತೀರ್ಪನ್ನು ಕೊಟ್ಟಿದೆ, ನೀವು ಯಾಕೆ ಜಾಮೀನು ಕೊಡೋದಕ್ಕೆ ಆಗ್ತಾ ಇಲ್ಲ, ಅದೇ ಸಿಮಿಲರ್ ಘಟನೆ ಅಂತೇಳಿ ದೇಶಾದ್ಯಂತ ಇರುವ ಎಲ್ಲ ಕೋರ್ಟ್ಗಳಲ್ಲೂ ಈ ಒಂದು ಆದೇಶ ಉಲ್ಲೇಖ ಆಗುತ್ತೆ. ಮತ್ತು ಅದನ್ನು ಆ ಹಂತದಲ್ಲಿ ಆ ನ್ಯಾಯಾಲಯಗಳು ಯಾವ ರೀತಿ ವಿವೇಚನೆಗೆ ತೆಗೆದುಕೊಳ್ತವೆ ಅನ್ನೋದ್ರ ಮೇಲೆ ಅವ್ರಿಗೆ ಜಾಮೀನು ಕೊಡಬೇಕೋ ಇಲ್ಲ ಅನ್ನೋದು ಡಿಸೈಡ್ ಆಗುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್ ವೀಕ್ಷಕರೇ, ಈಗ ಜಾಮೀನು ಸಿಕ್ಕಿದೆ, ಬೇರೆ ಬೇರೆ ಅಂದರೆ ಕೋರ್ಟ್ ಕೂಡ ಅದನ್ನು ಮಾನ್ಯ ಮಾಡುತ್ತೆ. ಕೋರ್ಟ್ನ ಆದೇಶ ಅಂತಿಮ ಆಗಿರುತ್ತೆ, ಯಾವತ್ತು ಕೂಡ ಅದನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಕೋರ್ಟ್ ಕೊಟ್ಟಂಥ ಆದೇಶ ಈಗ ಸಾಧಾರಣವಾಗಿ ನಾವು ಪಾಲಿಟಿಕಲ್ ವಿಚಾರಕ್ಕೆ ಬರೋಣ. ಈ ಹಿಂದೆ SR ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರ ತಂದೆ, ಅವರ ಒಂದು ಪ್ರಕರಣ ಬಂದಿತ್ತು. ಅಂದರೆ MLAಗಳು, ನನ್ನ ಬಳಿ ಇಷ್ಟು ಜನ MLA ಇದ್ದಾರೆ ಅಂತೇಳಿ ಅವರು ರಾಜಭವನದ ಮುಂದೆ ಪೇರೇಡ್ ಮಾಡಿದರು. ರಾಜಭವನದ ಮುಂದೆ ಅವತ್ತು ಏನೆಲ್ಲ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ಆದೇಶ ಕೊಡ್ತು, ಯಾವುದೇ ಕಾರಣಕ್ಕೂ ಕೂಡ ರಾಜಭವನದ ಮುಂದೆ ಪೇರೇಡ್ ಮಾಡುವಂಗಿಲ್ಲ, ಅದರದ್ದು ಎಲ್ಲ ಅಧಿಕಾರ ಇರೋದು ಸ್ಪೀಕರ್ಗೆ ಅಂತ. ಅದು ಒಂದು ರೂಲ್ ಆಗಿಬಿಡುತ್ತೆ. ರೂಲ್ಸ್ ಬರದೇ ಆಗಬೇಕು ಅಂತಿಲ್ಲ. ಈ ಸಂದರ್ಭದಲ್ಲಿ ಇಂಥ ಒಂದು ಘಟನಾವಳಿಯಲ್ಲಿ ಜಡ್ಜ್ಮೆಂಟ್ ಈ ಥರ ಬಂದಿದೆ ಅನ್ನೋದು ಮತ್ತೊಬ್ಬರಿಗೂ ಕೂಡ ಆಗತ್ತೆ. ಈಗ ನಾವು ಹೇಳ್ತೀವಲ್ವ, ಬೊಮ್ಮಾಯಿ ಜಡ್ಜ್ಮೆಂಟ್, ನಾನು ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತೇನೆ, ಯಾವನಿಗೆ ಬೇಕು ರಾಜ್ಯಪಾಲರ, ಹಂಗೆ ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ? ಅವತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಬರುತ್ತೆ. ದರ್ಶನ್ ವಿಚಾರದಲ್ಲೂ ಹಂಗೆ ಬರುತ್ತೆ. ನಾಳೆ ಬೇರೆ ಏನಾದರೂ ಇಂಥ ಘಟನಾವಳಿಗೆ ಇಲ್ಲಪ್ಪ ಸಿಗತ್ತೆ, ದರ್ಶನ್ ವಿಚಾರದಲ್ಲಿ ಸಿಗತ್ತೆ ಅಂತೇಳಿ ನೋಡೋಣ ಯಾವ ರೀತಿ ಚರ್ಚೆಗಳಾಗ್ಬೋದು ಇದರ ಬಗ್ಗೆ ಗೊತ್ತಿಲ್ಲ ನನಗೆ.